ಜಯಂತ್, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಜಯಂತ್, ಈಗ ನೀವು ಎಲ್ಲಿದ್ದೀರಾ? ನಾನು ನನ್ನ ಚಿನ್ನು ಮರಿ ಜೊತೆ ಕಾಫಿ ಕುಡಿತಾ ಇದ್ದೀನಿ. ನಿಮ್ಮ ಊರು ಯಾವುದು? ನಿಮ್ಮ ತಂದೆ ತಾಯಿ ಹೆಸರೇನು? ನಿಮ್ಮ ತಂದೆ ಏನು ಕೆಲಸ ಮಾಡ್ತಾ ಇದ್ರು? ನನ್ನ ಊರು, ತಂದೆ ತಾಯಿ ಹೆಸರು, ಅವ್ರು ಏನು ಕೆಲಸ ಮಾಡ್ತಿದ್ರು ನನಗೇನು ಗೊತ್ತಿಲ್ಲ. ಏನು ಸರ್, ಏನು ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆ ಇಂಜೆಕ್ಷನ್ ಸರಿಯಾಗಿ ವರ್ಕ್ ಆಗಿಲ್ಲ ಅನ್ಸುತ್ತೆ. ಈಗಲೇ ಯಾವ ಕನ್ಕ್ಲೂಷನ್ಗೂ ಬರಬೇಡ ಜಾನ್, ಸ್ವಲ್ಪ ಟೈಮ್ ಕೊಡಿ. ಜಯಂತ್, ನೀವು ನಮ್ಗೆ ಸುಳ್ಳು ಹೇಳೋ ಹಾಗಿಲ್ಲ. ಜಯಂತನಿಗೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ನನಗೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಏನೂ ಗೊತ್ತಿಲ್ಲ. ಸರಿ, ಈಗ ನಿಮಗೆ 8 ವರ್ಷ ಅಂದ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ? ರೇಡಿಯೋ ಕೇಳಿಸ್ತಾ ಇದೆ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಣ್ಣದ ಅಂಗಿ. ಓಕೆ ಜಯಂತ್, ನಿಮ್ಮ ತಾಯಿ ಹೆಸರು ವೈದೇಹಿ ತಾನೆ? ನನಗೆ ನನ್ನ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ. ನಿನ್ನ ಹೆಸರು ಎಲ್ಲ ಗೊತ್ತಿಲ್ಲ. ಹಾಗಾದರೆ ಈ ವೈದೇಹಿ ಯಾರು? ಅವ್ರಿಗೂ ನಿಮಗೂ ಏನು ಸಂಬಂಧ? ಮದರ್ ಇಂಡಿಯಾ. ನನಗೂ ಅವ್ರಿಗೂ ಯಾವುದೇ ಸಂಬಂಧನೂ ಇಲ್ಲ. ಅವರು ನನ್ನ ತಾಯಿ ಅಲ್ಲ. ಹಾಗಾದರೆ ಅವ್ರು ಯಾರು? ಅವರು ಅರ್ಜುನ್ ತಾಯಿ. ನಿಜವಾಗ್ಲೂ ಇವ್ರು ವೆಂಕಿ ಅಣ್ಣ ಅವ್ರ ತಾಯಿನೇನಾ? ಹೌದು ಕಣೆ, ಯಾಕೆ ಕೇಳ್ತಿದ್ಯಾ? ಅಮ್ಮ, ಅವರಿಗೆ ಒಂದೇ ಮಗು ಇದ್ದಿದ್ದ ಅಥವಾ ಇನ್ನೊಂದು ಮಗು ಏನಾದರೂ ಆಗಿತ್ತಾ? ಇಲ್ಲ ಜಾನು, ಅವ್ರಿಗೆ ವೆಂಕಿ ಒಬ್ಬನೇ ಮಗ. ಅದು ನಮ್ಮ ಮುಂದೆನೇ ಹುಟ್ಟಿದವನು. ಅಮ್ಮ, ಆಗ ಅಣ್ಣನ ಹೆಸರೇನು? ಅರ್ಜುನ್ ಅಂತ. ಈ ಅರ್ಜುನ್ ಯಾರು? ಅರ್ಜುನ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ನನ್ನ ಬಾಲ್ಯದ ಗೆಳೆಯ. ಚೈಲ್ಡ್ಹುಡ್ ಫ್ರೆಂಡ್ ಅಂತೀರಾ? ನಿಮ್ಮ ಜೊತೆ ಇಲ್ವಾ? ಇಲ್ಲ, ಅವನು ನನ್ನ ಜೊತೆ ಇಲ್ಲ. ಅರ್ಜುನ್ಗೂ ನಿಮಗೂ ಹೇಗೆ ಪರಿಚಯ ಆಯಿತು? ಅನಾಥಾಶ್ರಮ. ನನಗೆ ನಮ್ಮ ಅಪ್ಪ ಅಮ್ಮ ಯಾರೂ ಗೊತ್ತಿಲ್ಲ. ನನ್ನ ಹುಟ್ಟಿನ ಮೂಲ ಏನು ಅಂತ ಗೊತ್ತಿಲ್ಲದೆ ಬೆಳೆದವನು ನಾನು. ನನ್ನ ಹುಟ್ಟಿಗೆ ಕಾರಣವಾದವರು ಯಾರು ಅಂತಲೂ ಗೊತ್ತಿಲ್ಲದೆ ಬೆಳೆದೆ. ನನ್ನ ಸ್ನೇಹಿತರು ಯಾರು, ಸಂಬಂಧಿಕರು ಯಾರು ಗೊತ್ತಿಲ್ಲ. ಆದರೆ ನನಗೆ ನೆನಪಿರೋದು ಆ ಅನಾಥಾಶ್ರಮ. ನನ್ನ ಬಾಲ್ಯನೆಲ್ಲ ಅನಾಥಾಶ್ರಮದಲ್ಲೇ ಕಳೆದೆ. ಯಾರೋ ಹಾಕ್ಕೊಂಡು ಬಟ್ಟೆ ಕೊಡಲಿಲ್ಲ ಅಂದರೆ ನಮಗೆ ಬಟ್ಟೆ ಇರ್ತಿರಲಿಲ್ಲ.